ಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 94, ಪ್ರಭಾವ ಪದ್ಧತಿ 64. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ರುದ್ರಂ ಶ್ರಿತೋ ದೇವಗಣಃ ಸ ರುದ್ರ ಪದ್ಮಾಸನಂ ಸೋಪಿ ಚ ಪದ್ಮನಾಭಂ ಸ ತ್ವಾಂ ಅನಂತೋ ನ ಪುನಸ್ತ್ವಮನ್ಯಂ ಕ ಏಷ ಪಾದಾವನಿ ತೇ ಪ್ರಭಾವಃ. ಇದರ ಅರ್ಥ ಹೀಗಿದೆ. ಹೇ ಭಗವಂತನ ಪಾದಗಳ ರಕ್ಷಕಿಯೇ, ಎಲ್ಲ ದೇವತೆಗಳು ರುದ್ರನನ್ನು ಆಶ್ರಯಿಸುತ್ತಾರೆ. ರುದ್ರನಾದರೋ ಚತುರ್ಮುಖ ಬ್ರಹ್ಮನನ್ನು ಆಶ್ರಯಿಸುತ್ತಾನೆ. ಬ್ರಹ್ಮನಾದರೋ ಅನಂತನೂ ಅವಿನಾಶಿಯೂ ಆದ ಪರಬ್ರಹ್ಮನನ್ನು ಶ್ರೀಮನ್ನಾರಾಯಣನನ್ನು ಆಶ್ರಯಿಸುತ್ತಾನೆ. ಆ ಶ್ರೀಮನ್ನಾರಾಯಣನಾದರೋ ಭಕ್ತಜನರನ್ನು ಕಾಪಾಡುವ ಸಲುವಾಗಿ ನಿನ್ನನ್ನು ಧರಿಸುತ್ತಾನೆ. ನೀನಾದರೋ ಯಾರನ್ನು ಆಶ್ರಯಿಸದೆ ಭಗವಂತನನ್ನೇ ಧರಿಸಿದ್ದೀಯ. ನೀನು ಮಹಾ ಮಹಿಮಳು. ನಿನ್ನ ಪ್ರಭಾವ ಏನೆಂದು ಹೇಳುವುದು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಬದುಕಿನಲ್ಲಿ ಪುರುಷಾರ್ಥಗಳು ಮುಖ್ಯವಾಗಿ 4 ಎಂದು ನಮ್ಮ ಸನಾತನ ಧರ್ಮ ಹೇಳುತ್ತೆ. ಅವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ 4 ಪುರುಷಾರ್ಥಗಳನ್ನು ಸಂಪಾದಿಸುವುದರಲ್ಲೇ ಮನುಷ್ಯನ ಜೀವನದ ಅರ್ಥ ಅಡಗಿದೆ. 4 ಪುರುಷಾರ್ಥಗಳಲ್ಲಿ ಕಾಮ ಒಂದು ತುದಿಯಾದರೆ ಮೋಕ್ಷ ಇನ್ನೊಂದು ತುದಿ. ಕಾಮ ಎಂದರೆ ಆಸೆಗಳು, ಅರ್ಥ ಎಂದರೆ ಧನ, ಐಶ್ವರ್ಯ, ಸಂಪತ್ತು. ಮೊದಲು ಮನುಷ್ಯನಿಗೆ ಇವೆರಡರ ಮೇಲೆಯೇ ಗಮನವಿರುತ್ತದೆ. ಮನಸ್ಸಿನ ಆಸೆಗಳ ಸುತ್ತ ಧನವನ್ನು ಗಳಿಸಿ ಸೇರಿಸುವತ್ತಲೇ ಅವನ ಧ್ಯಾನ ಅಡಗಿರುತ್ತೆ. ಅದೇ ಬದುಕಿನ ಸಾರ್ಥಕತೆ ಎಂದು ಅವುಗಳನ್ನು ಗಳಿಸುವುದರಲ್ಲೇ ಮಗ್ನರಾಗಿರುತ್ತಾನೆ. ಆಸೆಗಳು ಪ್ರಕೃತಿ ಸಹಜ. ಆಸೆಗಳ ಪೂರೈಕೆಗೆ ಧನ ಅತ್ಯವಶ್ಯಕ. ಇವೆರಡನ್ನೂ ಹೊಂದಲು ಇರುವ ಮಾರ್ಗಗಳು 2. ಒಂದು ಅಧರ್ಮ ಮಾರ್ಗ, ಇನ್ನೊಂದು ಧರ್ಮ ಮಾರ್ಗ. ಅಧರ್ಮದಿಂದ ಮನುಷ್ಯ ಅಧಃಪತನ ಹೊಂದುತ್ತಾನೆ. ಇದು ಎಲ್ಲರಿಗೂ ತಿಳಿದ ವಿಷಯವೇ. ಧರ್ಮದ ಚೌಕಟ್ಟಿನೊಳಗೆ ಕಾಮನೆಗಳನ್ನು ಪೂರೈಸಿಕೊಳ್ಳುವುದು, ಧನ ಸಂಪಾದಿಸುವುದು ಸರಿಯಾದ ಮಾರ್ಗ. ಬಹಳ ಜನ ಧರ್ಮ ಮಾರ್ಗದಲ್ಲೇ ನಡೆಯಲು ಇಚ್ಛಿಸುತ್ತಾರೆ. ದಾನ ಧರ್ಮಗಳನ್ನು ಮಾಡಿ ಇಹ ಪರಗಳೆರಡಕ್ಕೂ ಪುಣ್ಯ ಗಳಿಸಿ ಪುಣ್ಯವಂತರಾಗುತ್ತಾರೆ. ಜಪ, ತಪಸ್ಸು, ಯಜ್ಞ, ಯಾಗಾದಿಗಳು, ದಾನ, ಧರ್ಮ ಇವೆಲ್ಲ ಒಳ್ಳೆಯದೇ. ಮನುಷ್ಯನ ಬುದ್ಧಿ ಮನಸ್ಸುಗಳನ್ನು ಸಂಸ್ಕರಿಸುತ್ತದೆ, ಪುಣ್ಯ ಸಂಪಾದಿಸಿಕೊಡುತ್ತದೆ. ಪುಣ್ಯ ಸಂಪಾದನೆ ಮಾಡಿದವರು ದೇವಲೋಕಗಳಿಗೂ ಪಿತೃಲೋಕಕ್ಕೂ ಪುಣ್ಯಲೋಕಗಳಿಗೂ ಬ್ರಹ್ಮಲೋಕದವರೆಗೆ ಹೋಗಬಲ್ಲರು. ಯಜ್ಞ ಯಾಗಾದಿಗಳನ್ನು ತಪಸ್ಸನ್ನು ಮಾಡಿದಾಗ ದೇವಾನುದೇವತೆಗಳು, ರುದ್ರ, ಬ್ರಹ್ಮ ಎಲ್ಲರೂ ವರ ಕೊಡುತ್ತಾರೆ. ಆ ವರಗಳು ಫಲಿಸುತ್ತವೆ. ಆದರೆ ವಿಪರ್ಯಾಸ ಎಂದರೆ ಗಳಿಸಿದ ಪುಣ್ಯಗಳಿಂದ ಮರಣಾನಂತರ ಪುಣ್ಯಲೋಕಗಳಿಗೆ ತೆರಳಿದವರೆಲ್ಲ ಪುಣ್ಯ ಕ್ಷಯವಾದ ನಂತರ ಹಿಂತಿರುಗಿ ಭೂಮಿಗೆ ಬರಬೇಕಾಗತ್ತೆ. ಮತ್ತದೇ ಜನನ, ಕರ್ಮ, ಮುಪ್ಪು, ಮರಣಗಳ ಸರಪಳಿಯಲ್ಲಿ ಸಿಕ್ಕಿಬೀಳುತ್ತಾರೆ. ಅಲ್ಲಿಗೆ ಕಾಮವಾಗಲಿ, ಅರ್ಥವಾಗಲಿ, ಕಡೆಗೆ ಧರ್ಮವಾಗಲಿ ಎಲ್ಲ ಅನಿತ್ಯವೇ. ಕೀಟ, ಪ್ರಾಣಿ, ಪಕ್ಷಿಗಳಿಂದ ಹಿಡಿದು ಮಾನವ, ದೇವ, ದಾನವ, ರುದ್ರ, ಬ್ರಹ್ಮರವರೆಗೆ ಎಲ್ಲ ಅನಿತ್ಯ. ಯಾವುದೂ ಶಾಶ್ವತವಲ್ಲ. ಇನ್ನು 4ನೆಯದಾದ ಮೋಕ್ಷವೊಂದೇ ನಿತ್ಯ, ಅದೊಂದೇ ಶಾಶ್ವತ. ಮೋಕ್ಷ ಕೊಡುವವನು ಭಗವಂತ ಮಾತ್ರ. ದೇವಾನುದೇವತೆಗಳು, ರುದ್ರ, ಬ್ರಹ್ಮರು ತಮ್ಮ ಭಕ್ತರಿಗೆ ಬೇಕಾದ ವರಗಳನ್ನು ಕೊಡಬಲ್ಲರು. ಆದರೆ ಮೋಕ್ಷ ಕೊಡಲಾರರು, ಮೃತ್ಯು ತಪ್ಪಿಸಲಾರರು. ಇಂದ್ರಾದಿ ದೇವತೆಗಳು, ಶಿವ, ಬ್ರಹ್ಮರು ಕೊಟ್ಟ ವರವನ್ನು ಮದೋನ್ಮತ್ತರಾಗಿ ದುರುಪಯೋಗ ಪಡಿಸಿಕೊಂಡು ವಿನಾಶ ಹೊಂದಿದವರೂ ಇದ್ದಾರೆ. ರಾವಣ, ಭಸ್ಮಾಸುರ ಮತ್ತಿತರ ಹಾಗೆ. ದೇವತೆಗಳನ್ನು ಒಲಿಸಿಕೊಂಡು ಅವರಿಂದ ವರ ಪಡೆದು ವಿವೇಚನೆಯಿಂದ ಅದನ್ನು ಉಪಯೋಗಿಸಿಕೊಂಡವರೂ ಇದ್ದಾರೆ. ವಿಭೀಷಣ, ಅರ್ಜುನರ ಹಾಗೆ. ಅರ್ಜುನನ ಕಥೆಯನ್ನು ಕಡೆಯಲ್ಲಿ ಹೇಳುತ್ತೇನೆ. ಜನನ ಮರಣಗಳನ್ನು, ಅವರ ಕಷ್ಟ, ಭಂಗ, ಭವಣೆಗಳಿಂದ ತಪ್ಪಿಸಿಕೊಳ್ಳಲು ಮೋಕ್ಷವನ್ನು ಬಯಸುತ್ತಾರೆ. ಜನ ಅದು ಧರ್ಮ, ಅರ್ಥ, ಕಾಮಗಳಿಗಿಂತ ಹೆಚ್ಚಿನದು ಎಂದು ತಿಳಿದಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎನ್ನುತ್ತಾನೆ. ಆಸೆಯಲ್ಲಿ ಮನಸ್ಸನ್ನಿಡದೆ ಕರ್ಮಗಳನ್ನು ಮಾಡು, ಆಗ ನಿನಗೆ ಕರ್ಮಬಂಧನ ಇರುವುದಿಲ್ಲ ಎನ್ನುತ್ತಾನೆ ಕೃಷ್ಣ. ಬೇಡುವಾಗ ಭಗವಂತನನ್ನೇ ಬೇಡುವುದು, ದೊರೆತದ್ದನ್ನು ನನ್ನದಲ್ಲ ಎಂದು ಭಗವಂತನದು ಎಂದು ಕೃಷ್ಣಾರ್ಪಣ ಎನ್ನುವುದು. ಇದೇ ಕರ್ಮದಿಂದ ಬಿಡಿಸಿಕೊಳ್ಳುವ ದಾರಿ. ಇನ್ನೂ ಕೆಲವರಿದ್ದಾರೆ, ಆಳ್ವಾರಗಳು, ಆಂಡಾಳ್ ತಾಯಿ, ಆಂಜನೇಯ ಸ್ವಾಮಿ. ಇವರುಗಳಿಗೆ ಮೋಕ್ಷವೂ ಬೇಡ, ಭಗವಂತನೇ ಬೇಕು. ಅವನನ್ನು ಬಿಟ್ಟಿರಲಾರರು, ಅಷ್ಟು ಭಕ್ತಿ ಅವನಲ್ಲಿ. ಅದು ಭಕ್ತಿಯ ಪರಾಕಾಷ್ಠತೆ. ಆಂಡಾಳ್ ತಿರುಪ್ಪಾವೈನ ಮೊದಲ ಪದ್ಯದಲ್ಲಿ ನಾರಾಯಣನೇ ನಮಕ್ಕೇ ಪರೈ ತರುವಾನ್, ಅಂದರೆ ನಾರಾಯಣನೇ ನಮಗೆ ಮೋಕ್ಷ ತರುವವನು ಎಂದಳು. ಕಡೆಯ ಪದ್ಯದಲ್ಲಿ
ಏಳೇಳು ಪಿರವಿಕ್ಕುಂ ಉಂತನ್ನೋಡುತ್ತೋಮೆ ಉನಕ್ಕೇ ನಾಮಾಲ್ ಶೈವೋಂ ಎಂದಳು. ಜನ್ಮ ಜನ್ಮಗಳಲ್ಲಿಯೂ ನಿನಗೇ ನಾವು ದಾಸರು ಎಂದಳು. ಭಕ್ತರನ್ನು ಕಾಪಾಡಲು ನೀನು ವೈಕುಂಠದಿಂದ ದರೆಗಿಳಿದು ಬಂದರೆ ನಾವು ನಿನ್ನ ಜೊತೆ ದಾಸರಾಗಿ ಬರುತ್ತೇವೆ. ನಿನ್ನನ್ನು ಬಿಟ್ಟು ಮೋಕ್ಷವೂ ನಮಗೆ ಬೇಡ ಎನ್ನುವಷ್ಟು ಭಕ್ತಿ ಅವಳಿಗೆ. ಅವಳು ತನ್ನ ಗೆಳತಿಯರೊಡಗೂಡಿ ವ್ರತ ಮಾಡಿದಳು. ಧನ ಬೇಡ, ಆಸೆಗಳಿಲ್ಲ. ನಯ್ಯುಣ್ಣೋಂ ಪಾಲುಣ್ಣೋಂ ಮೈಯಿಟ್ಟೆಳೆದೋಂ ಮಲರಿಟ್ಟು ನಾಮುಡಿಯೋಂ ಎಂದಳು. ಶಯ್ಯಾದನ ಶಯ್ಯೋಂ ಎಂದಳು. ಕೃಷ್ಣನಿಗಾಗಿ ಹಂಬಲಿಸಿದಳು. ಧರ್ಮಶಾಸ್ತ್ರ ನಮಗೇನೂ ಗೊತ್ತಿಲ್ಲ, ಅರಿಯಾದ ಪಿಳ್ಳೆಗಳೋಂ ಎಂದಳು. ಅವಳಿಗೆ ಅವಳ ಗೆಳತಿಯರಿಗೆ ಬೇಕಾದ್ದು ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಆಳ್ವಾರ ಆಂಡಾಳ್ ಅಷ್ಟು ಭಕ್ತಿ ಭಗವಂತನಲ್ಲಿ ಎಲ್ಲರಿಗೂ ಇರಲು ಸಾಧ್ಯವಿಲ್ಲ. ಭಗವಂತನನ್ನು ಸಮೀಪಿಸಲು ಧರ್ಮ ಅರ್ಥ ಕಾಮಗಳು ಬೇಡ. ಆದರೆ ಮೋಕ್ಷದ ದಾರಿ ತೋರಿಸಲು ಖಂಡಿತ ಗುರುಗಳು ಬೇಕಾಗುತ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಹಾಗೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಪಾದುಕಾ ಸ್ವರೂಪಿಯಾದ ನಮ್ಮಾಳ್ವಾರರು ಮಹಾಮಹಿಮರು. ದೇವಾನುದೇವತೆಗಳು ಶಿವಬ್ರಹ್ಮರು ಯಾರನ್ನೂ ಆಶ್ರಯಿಸುತ್ತಾರೋ ಆ ಅನಂತನೂ ಅಕ್ಷರನೂ ಆದ ಭಗವಂತನನ್ನು ಹೊತ್ತಿರುವ ಪಾದಗಳ ಪ್ರಭಾವ ಎಷ್ಟಿರಬೇಡ ಎಂದಿದ್ದಾರೆ. ಭಗವಂತನ ಪ್ರಾಪ್ತಿಗಾಗಿ ಅಂಥ ಮಹಿಮ ಪಾದುಕೆಗಳನ್ನು ಆಶ್ರಯಿಸಿ ಎಂದು ಸೂಚಿಸಿದ್ದಾರೆ. ಶ್ರೀ ಆಂಡಾಳ್ ದೇವಿ ಸಹ ತನ್ನ ತಿರುಪ್ಪಾವೈನ ಒಟ್ಟು 30 ಪಾಶುರಗಳಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಶಾಶ್ವತವಾಗಿ ಪಡೆಯುವ ವಿಧಿವಿಧಾನಗಳನ್ನು ಹಂತ ಹಂತವಾಗಿ ತೋರಿಸಿಕೊಟ್ಟಿದ್ದಾಳೆ. ಉಭಯ ವೇದಾಂತಗಳ ದರ್ಶನ ಮಾಡಿಸಿದ್ದಾಳೆ. ಮೊದಲನೇ ಪದ್ಯ ಮಾ ಎಂಬ ಸಂಸ್ಕೃತದ ಅಕ್ಷರದಿಂದ ಮೊದಲಾಗಿ ಕಡೆಯ ಪದ್ಯದ ಕೊನೆಯ ಪದ ಪಾವಾಯ್ ಎಂದು ತಮಿಳು ಪದದಿಂದ ಮುಕ್ತಾಯವಾಗಿದೆ. ಸಂಸ್ಕೃತ ತಮಿಳು ವೇದಗಳೇ ಉಭಯ ವೇದಾಂತ. ತಿರುಪ್ಪಾವೈನಲ್ಲಿ ಉಪನಿಷತ್ಗಳ ಉಪಾಸನಾ ಮಾರ್ಗವೂ ಇದೆ, ದ್ರಾವಿಡ ಪ್ರಬಂಧಗಳ ಅನುಭವಾತ್ಮಕ ಪ್ರಪತ್ತಿ ಮಾರ್ಗವೂ ಇದೆ. ಆದ್ದರಿಂದ ಆಂಡಾಳ್ ತಿರುಪ್ಪಾವೈ ಭಕ್ತರ ಪಾಲಿಗೆ ಉಭಯ ವೇದಾಂತವೂ ಹೌದು, ಅಭಯ ವೇದಾಂತವೂ ಹೌದು. ಆಂಡಾಳ್ ತಿರುಪ್ಪಾವೈನ ಮೊದಲ 5 ಪದ್ಯಗಳಲ್ಲಿ ಭಗವಂತನ 5 ರೂಪಗಳನ್ನು ಸಾಲಾಗಿ, ಅಂದರೆ ಪರ, ವ್ಯೂಹ, ವಿಭವ, ಅರ್ಚ, ಹೃದ ಇವುಗಳನ್ನು ತಿಳಿಸಿದ್ದಾಳೆ. ವಿಭವಾವತಾರದ ವೈಭವಗಳನ್ನು ತನ್ನ 13 ಪದ್ಯಗಳಲ್ಲಿ ವರ್ಣಿಸಿದ್ದಾಳೆ. 13, 17, 24ನೇ ಪದ್ಯಗಳಲ್ಲಿ ವಾಮನ ತ್ರಿವಿಕ್ರಮಾವತಾರವನ್ನು, 10, 12, 13ನೇ ಪದ್ಯಗಳಲ್ಲಿ ಶ್ರೀರಾಮನ ಅವತಾರವನ್ನು, 27, 28, 29ರಲ್ಲಿ ಕೃಷ್ಣಾವತಾರವನ್ನು, 23ನೇ ಪದ್ಯ ಪೂರ್ತ ನರಸಿಂಹಾವತಾರದ ವೈಭವವನ್ನು ಹೇಳಿದ್ದಾಳೆ. ಅಕಸ್ಮಾತ್ತಾಗಿ ಈ ವರ್ಷದ ಧನುರ್ಮಾಸದಲ್ಲಿ ಈ ದಿನ ನರಸಿಂಹನ ವೈಭವದ 23ನೇ ಪದ್ಯ ಹೇಳುತ್ತಿದ್ದೇವೆ. ಅಷ್ಟೇ ಅಲ್ಲ, ಆಂಡಾಳ್ ತನ್ನ ತಿರುಪ್ಪಾವೈನಲ್ಲಿ ಜೀವಾತ್ಮನಿಗೆ ಅವಶ್ಯಕವಾದ ಬಹಳ ಗಹನವಾದ ತತ್ವ ಹಿತ ಪುರುಷಾರ್ಥಗಳನ್ನು ತಿಳಿಸಿದ್ದಾಳೆ. 1ರಿಂದ 5ರ ತನಕ ತತ್ವವನ್ನು, 6ರಿಂದ 20ರ ತನಕ ಜೀವಾತ್ಮನ ಹಿತವನ್ನು, 20ರಿಂದ 30ರ ತನಕ ಪುರುಷಾರ್ಥವನ್ನು ಹೇಳಿದ್ದಾಳೆ. ಇಲ್ಲಿ ಪುರುಷಾರ್ಥದ 4ನೆಯ ಹಾಗೂ ಮುಖ್ಯವಾದ ಮುಕ್ತಿಯಲ್ಲಿ ಅವಳ ಗಮನ ಇದೆ. ಹಾಗೆ ತನ್ನ ತಿರುಪ್ಪಾವೈನಲ್ಲಿ ಅರ್ಥಪಂಚಕವನ್ನು ಸಹ ತಿಳಿಸಿಕೊಟ್ಟಿದ್ದಾಳೆ. 1ರಿಂದ 5 ಪದ್ಯದ ತನಕ ಭಗವಂತನ ಸ್ವರೂಪವನ್ನು, 6ರಿಂದ 15ರ ತನಕ ಜೀವಾತ್ಮನ ಸ್ವರೂಪವನ್ನು, 16ರಿಂದ 25ರ ತನಕ ಜೀವಾತ್ಮನು ಪರಮಾತ್ಮನನ್ನು ಪಡೆಯಲು ಬೇಕಾದ ಉಪಾಯಗಳನ್ನು, 26ರಿಂದ 30 ಪ್ರಾಪ್ತಿ ಫಲವನ್ನು ಹಾಗೂ 5, 28, 29 ಪದ್ಯಗಳಲ್ಲಿ ಪ್ರಾಪ್ತಿ ವಿರೋಧಿ ವಿಷಯ, ಅಂದರೆ ಭಗವಂತನನ್ನು ಪಡೆಯಲು ಉಂಟಾಗುವ ವಿರೋಧಗಳ ವಿಷಯವನ್ನು ಪ್ರತಿಪಾದಿಸಿದ್ದಾಳೆ. ಇಷ್ಟೇ ಅಲ್ಲ, ಆಂಡಾಳ್ ಭಗವಂತನನ್ನು ಪಡೆಯಲು ಅನುಸರಿಸುವ ಭಕ್ತಿ ಮಾರ್ಗದಲ್ಲಿ 9 ವಿಧ ಭಕ್ತಿಯನ್ನೂ ಹೇಳಿದ್ದಾಳೆ. ಶ್ರವಣ 1ನೇ ಪದ್ಯ, ಕೀರ್ತನ 1ರಿಂದ 30, ಸ್ಮರಣ 6ರಿಂದ 15, ಪಾದಸೇವನ 23, 24, ಅರ್ಚನ 25ನೇ ಪದ್ಯ, ವಂದನ 24, 25ರಲ್ಲಿ ಹೇಳಿದ್ದಾಳೆ. ದಾಸ್ಯ 26, 27ರಲ್ಲಿ, ಸಖ್ಯ 27, 28ರಲ್ಲಿ ಮತ್ತು ಆತ್ಮನಿವೇದನ 29, 30ನೇ ಪದ್ಯಗಳಲ್ಲಿ ತಿಳಿಸಿದ್ದಾಳೆ. ಇಷ್ಟೇ ಅಲ್ಲ, ತಿರುಪ್ಪಾವೈನಲ್ಲಿ ಆಂಡಾಳ್ ಭಗವಂತನನ್ನು ಹೊಂದಲು ಮಾಡಬೇಕಾದ ಶರಣಾಗತಿಯ 6 ಅಂಗಗಳನ್ನು ಹೇಳಿದ್ದಾಳೆ. ಪದ್ಯ 1ರಿಂದ 5ರಲ್ಲಿ ಆನುಕೂಲ್ಯಸ್ಯ ಸಂಕಲ್ಪಂ, ಅಂದರೆ ಭಗವಂತನಿಗೆ ಅನುಕೂಲವಾಗಿರುತ್ತೇವೆ ಎಂಬ ಸಂಕಲ್ಪ. 2ನೇ ಪದ್ಯದಲ್ಲಿ ಪ್ರಾತಿಕೂಲ್ಯಸ್ಯ ವರ್ಜನಂ, ಅಂದರೆ ಅವನ ಇಷ್ಟಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳದಿರುವುದು.
6-15 ಪದ್ಯಗಳಲ್ಲಿ ತನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತಿರುವನೆಂಬ ಮಹಾವಿಶ್ವಾಸ. 16-25ರಲ್ಲಿ ಗೋಪ್ತೃತ್ವ ವರ್ಣ, ಅಂದರೆ ಅವನನ್ನು ಬಿಟ್ಟರೆ ರಕ್ಷಕರಿಲ್ಲ ಎಂದು. 26-28ರಲ್ಲಿ ಆಕಿಂಚನ್ಯ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಾರೆವೋ ಅವನೇ ಗತಿ ಎಂದು. ಅದ್ಭುತ! ಆಂಡಾಳ್ ಬರೆದ ತಿರುಪ್ಪಾವೈನಲ್ಲಿ ವೇದ ಇದೆ, ವೇದಾಂತ ಇದೆ, ದ್ರಾವಿಡ ಪ್ರಬಂಧಗಳ ಸಾರ ಇದೆ, ಭಗವದ್ಗೀತೆಯ ಸಾರವಿದೆ, ಭಗವಂತನ 108 ನಾಮಗಳು ಅದರ ಒಳಗಿದೆ, ನವವಿಧ ಭಕ್ತಿ ಇದೆ, ತತ್ವಹಿತ ಪುರುಷಾರ್ಥಗಳಿವೆ, ಅರ್ಥ ಪಂಚಕ ಇದೆ. ಅಷ್ಟೇ ಅಲ್ಲ, ಭಗವದಾರಾಧನಾ ಕ್ರಮವನ್ನು ಬಹಳ ಸುಂದರವಾಗಿ ಹಂತ ಹಂತವಾಗಿ ಮಾಡುತ್ತಾ ಹೋಗಿದ್ದಾಳೆ ಆಂಡಾಳ್. 1-5 ತನಕ ಮಾನಸಿಕ ಆರಾಧನೆ, 6-15 ತನಕ ಭಾಗವತ ಸುಪ್ರಭಾತ, 16 ಭಗವತ್ ಪರಿವಾರ ಸುಪ್ರಭಾತ, 17 ಹಿರಿಯರ ಸುಪ್ರಭಾತ, 18 ಲಕ್ಷ್ಮೀ ಸುಪ್ರಭಾತ, 19-20 ನಪ್ಪಿನ್ನೈ ಕೃಷ್ಣರ ಸುಪ್ರಭಾತ, 21 ಕೃಷ್ಣರ ಸುಪ್ರಭಾತ, 22 ಭಗವದಾಭಿಮುಖ್ಯ, 23 ಆವಾಹನ ಆಸನ, 24 ಪಾದಸ್ತುತಿ, 25 ಪ್ರಾರ್ಥನೆ, 26 ಸ್ನಾನಾಸನ, 27 ಅಲಂಕಾರಾಸನ, 28 ಭೋಜ್ಯಾಸನ, 29 30 ಮಂಗಳ. ಎಷ್ಟು ಸುಂದರ! ಎಲ್ಲವನ್ನೂ ತಿಳಿಸಿದ್ದಾಳೆ ಆಂಡಾಳ್ ತನ್ನ ತಿರುಪ್ಪಾವೈನಲ್ಲಿ. ಪ್ರಕೃತಿಯ 24 ತತ್ವಗಳನ್ನು ಮೀರಿದ 25ನೇ ತತ್ವವಾದ ಜೀವಾತ್ಮನು 26ನೇ ತತ್ವವಾದ ಸರ್ವತಂತ್ರ ಸ್ವತಂತ್ರನಾದ ಪರತತ್ವವನ್ನು, ಭಗವಂತನನ್ನು, ಪರಮಾತ್ಮನನ್ನು ಪಡೆಯುವುದು ಹೇಗೆ ಎಂದು ಸುಲಭದ ದಾರಿಯನ್ನು ತೋರಿಸಿಕೊಟ್ಟಿದ್ದಾಳೆ. ಅರಿಯಾದ ಪಿಳ್ಳೆಗಳೋಂ ಉನ್ನೈ ಅರುತ್ತಿತ್ತು ಒಂದೋಂ ಮಾಲೆ ಮಣಿವಣ್ಣ ನೆಡುಮಾಲೆ ಶುಡರೆ ಗೋವಿಂದ ಯಾಂವಂದ ಕಾರ್ಯಂ ಆರಾಯ್ದು ಅರಳೇಲೋ ಎಂದು ಹೇಳಿ ನಮಗೂ ಆತ್ಮೋದ್ಧಾರಕ್ಕೆ ಸುಲಭದ ದಾರಿಯನ್ನು ತೋರಿಸಿದ್ದಾಳೆ. ಇದೇ ರೀತಿಯ ಆತ್ಮೋದ್ಧಾರದ ದಾರಿ ತೋರಿಸಿಕೊಡುವ ಇನ್ನೊಬ್ಬಳು ಎಂದರೆ ಅವಳು ಪಾದುಕಾದೇವಿ. ಸಕಲ ವೇದಶಾಸ್ತ್ರಗಳು, ದೇವಾನುದೇವತೆಗಳು ಪಾದುಕಾದೇವಿಯನ್ನು ಕಿರೀಟವಾಗಿ ಧರಿಸಿದ್ದರೆ ಅವಳು ಭಗವಂತನನ್ನೇ ಧರಿಸಿದ್ದಾಳೆ. ಎಲ್ಲ ದೇವಾನುದೇವತೆಗಳು ಭಗವಂತನನ್ನು ಆಶ್ರಯಿಸಿದರೆ ಭಗವಂತನಾದರೂ ಭಕ್ತರನ್ನು ಕಾಪಾಡಲು ಪಾದುಕಾದೇವಿಯನ್ನೇ ಆಶ್ರಯಿಸಿದ್ದಾನೆ. ಆಹಾ, ಪಾದುಕೆಯ ಮಹಿಮೆ ಎಷ್ಟು ಎಂದಿದ್ದಾರೆ ವೇದಾಂತ ದೇಶಿಕರು. ಮಹಾ ಮಹಿಮೆಯುಳ್ಳ ಪಾದುಕೆಯ ಆಶೀರ್ವಾದ, ಕೃಪೆ, ಮಾರ್ಗದರ್ಶನದಿಂದ ಜೀವಾತ್ಮನು ಪರಮಾತ್ಮನನ್ನು ತಲುಪಬಲ್ಲ, ಇತರ ದಾರಿಗಳಿಂದ ಅಲ್ಲ ಎಂದು ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅರ್ಜುನನು ಇಂದ್ರ ಮತ್ತು ಯುಧಿಷ್ಠಿರರ ಸಲಹೆಯ ಮೇರೆಗೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನು ಗಳಿಸಿಕೊಂಡ. ಪಾಶುಪತಾಸ್ತ್ರ ಅತ್ಯಂತ ಮಾರಕವಾದ ಅಸ್ತ್ರ. ಶಿವನು ಸೃಷ್ಟಿಯನ್ನು ಲಯಗೊಳಿಸುವಾಗ ಉಪಯೋಗಿಸುವ ಅಸ್ತ್ರ. ಅದನ್ನು ಕಷ್ಟಪಟ್ಟು ಪಡೆದುಕೊಂಡರೂ ಅರ್ಜುನನಿಗೆ ಅದನ್ನು ಉಪಯೋಗಿಸಲು ಮನಸ್ಸಾಗಲಿಲ್ಲ. ಅದು ವಿನಾಶಕಾರಿ ಅಸ್ತ್ರ ಎಂದು ಪಕ್ಕಕ್ಕಿಟ್ಟ. ಕೌರವ 11 ಅಕ್ಷೋಹಿಣಿ ಸೇನೆಯನ್ನು ಗೆಲ್ಲಲು ಭಗವಂತನ ಪಾದಗಳನ್ನೇ ಹಿಡಿದ. ಭಗವಂತನ ಪಾದಗಳು ಅವನಿಗೆ ದಾರಿ ತೋರಿದವೇ ವಿನಃ ಪಾಶುಪತಾಸ್ತ್ರವಲ್ಲ. ಮಹಾಭಾರತದಲ್ಲಿ ಈ ಬಗ್ಗೆ ಬಹಳ ಸುಂದರವಾದ ಕಥೆ ಇದೆ. ಕೌರವರ ಶಿಬಿರದಲ್ಲಿ ದುರ್ಯೋಧನನು ಎಲ್ಲರನ್ನೂ ಕರೆಸಿ ಕೇಳಿದ, ಪಾಂಡವರನ್ನು, ಅವರ ಸೇನೆಯನ್ನು ನಾಶ ಮಾಡಲು ನಿಮಗೆಷ್ಟು ದಿನಗಳು ಬೇಕು ಎಂದು. ಆಗ ಭೀಷ್ಮ ಪಿತಾಮಹರು ನನಗೆ 1 ತಿಂಗಳು ಸಾಕು ಎಂದರು. ದ್ರೋಣರೂ 1 ತಿಂಗಳು ಎಂದರು. ಕೃಪಾಚಾರ್ಯರು ನನಗೆ 2 ತಿಂಗಳು ಬೇಕು ಎಂದರು. ಆದರೆ ಅಶ್ವತ್ಥಾಮನು ನನಗೆ ತಿಳಿದಿರುವ ಅಸ್ತ್ರಗಳ ಮೂಲಕ ನಾನು 10 ದಿನಗಳಲ್ಲಿ ಪಾಂಡವರನ್ನು, ಅವರ ಸೇನೆಯನ್ನು ನಾಶ ಮಾಡಬಲ್ಲೆ ಎಂದ. ಕರ್ಣನು ನನಗೆ 5 ದಿನಗಳು ಸಾಕು, ಪರಶುರಾಮರು ನನಗೆ ಅಸ್ತ್ರಗಳನ್ನು ಹೇಳಿಕೊಟ್ಟಿದ್ದಾರೆ, ಅದರಿಂದ ನಾನು ಪಾಂಡವರನ್ನು 5 ದಿನಗಳಲ್ಲಿ ನಾಶ ಮಾಡಬಲ್ಲೆ ಎಂದನು. ಇದನ್ನು ಗೂಢಚಾರರಿಂದ ಕೇಳಿ ತಿಳಿದ ಧರ್ಮರಾಯನು ಅರ್ಜುನನನ್ನು ಕೇಳುತ್ತಾನೆ, ಅರ್ಜುನ, ಕೌರವರನ್ನು, ಅವರ ಸೇನೆಯನ್ನು ನಾಶ ಮಾಡಲು ನಿನಗೆಷ್ಟು ದಿನ ಬೇಕು ಎಂದು. ಆಗ ಅರ್ಜುನ ಹೇಳುತ್ತಾನೆ, ನನಗೆ 1 ಕ್ಷಣ ಸಾಕು, ಏಕೆಂದರೆ ಪರಶಿವನು ಕೊಟ್ಟ ಪಾಶುಪತಾಸ್ತ್ರ ನನ್ನ ಬಳಿ ಇದೆ, ಆದರೆ ಅದನ್ನು ನಾನು ಉಪಯೋಗಿಸುವುದಿಲ್ಲ. ಅದು ಜಗತ್ತನ್ನು ವಿನಾಶ ಮಾಡುತ್ತದೆ. ನಾನು ಕೃಷ್ಣನ ಪಾದಗಳನ್ನು ಹಿಡಿಯುತ್ತೇನೆ, ಧರ್ಮಯುದ್ಧ ಮಾಡುತ್ತೇನೆ, ಎಷ್ಟು ದಿನವಾದರೂ ಆಗಲಿ ಕೌರವರನ್ನು ಗೆಲ್ಲುತ್ತೇನೆ ಎಂದನು. ಇದು ವಿವೇಕಿಗಳ, ಆತ್ಮವಂತರ ಲಕ್ಷಣ. ಅದಕ್ಕಾಗಿಯೇ ಶ್ರೀ ವೇದಾಂತ ದೇಶಿಕರು ಶ್ರೀ ಪಾದುಕಾ ದೇವಿಯನ್ನು ಹಿಡಿಯಿರಿ,
ಭಗವಂತನ ಸಾನ್ನಿಧ್ಯವನ್ನು ಪಡೆಯಲು ಅವಳು ದಾರಿ ತೋರಿಸುತ್ತಾಳೆ ಮಹಾಮಹಿಮಳು ಎಂದು ಹೇಳಿದ್ದಾರೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.